ಸರ್ ಈಗಾಗಲೇ ನಮ್ಮದು ನೀವು ಎಲ್ಲ ಟ್ರ್ಯಾಪ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಾವು ಈಗ ಮೊನ್ನೆ ಏನು ಟ್ರ್ಯಾಪ್ ಆಗಿತ್ತು ಅದರಲ್ಲಿ ಈಗಾಗಲೇ DC ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ನಾವು ಅವತ್ತು ಟ್ರ್ಯಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರ್ಡೆಂಟ್ ಇದಕ್ಕೆ ಮಾತಾಡಿದಾಗ ಇದು DC ಅವ್ರು ಮಾತಾಡಿದ ವಿಷಯ ನಿಮ್ಮಲ್ಲಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದನ್ನೆಲ್ಲ ನೋಡಿದೆ. ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ DCನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ DCನೇ ಮಾತಾಡಿದ್ದಾರೆ, DCನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮೊನ್ನೆ ತಿಮ್ಮಾಪುರ ಸಾಹೇಬ್ರು ಹೇಳ್ತಾಯಿದ್ರು ಅವ್ರು ತಮ್ಮ ಗೊತ್ತಿಲ್ಲ ಅಂತ. ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿರೋದೇ ಕೊಟ್ಟಿದ್ದೀವಿ ಅವ್ರಿಗೆ. ಹಂಗಾಗಿ ಅವರು ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟು ಬ್ರಿವರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ, ಇಲ್ಲ ನೀವು ಮಾತಾಡ್ತೀರಾ ಏನು ಅಂತೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ ಅವರು. ಅದನ್ನು ಏನು ಧ್ವನಿಸುರುಳಿ ಇತ್ತು ಅದನ್ನು ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಈ ಥರ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1:20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. DC ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ DCನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1:20ಕ್ಕಾದರೂ ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂತೇಳಿ ಮಾತಾಡಿರೋದನ್ನು ಇದ್ದು. ಈಗ ಮಂತ್ರಿಗಳು ಅದರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರ್ಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೆ. ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಆನ್ಲೈನ್ ಆದಮೇಲೆ ಅಪ್ಲೋಡ್ ಮಾಡಿ ಕಳಿಸೋದು ಅವ್ರ ಜವಾಬ್ದಾರಿ ಅಲ್ವಾ. ಈಗ ಆನ್ಲೈನಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು 14,66,250 ರೂಪಾಯಿ ಕಟ್ಟಿದ್ದೀನಿ. ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೀನಿ, ಅದು ಅಲ್ಲೇ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಈಗ ಆನ್ಲೈನ್ ಮಾಡೋದು ಏನಕ್ಕೆ ಹೇಳಿ. ಈಗ ಯಾರು ಲಾಗಿನ್ ಅವ್ರು ಹೇಳ್ತಾರೆ ಎಲ್ಲ 18-20 ಲಾಗಿನ್ ಇತ್ತು, ಎಲ್ಲ ಕಮ್ಮಿ ಮಾಡಿದ್ದೀವಿ ಅಂತ. ಅದೇ ಎಲ್ಲ ಹೋಗೋದು ಎಲ್ಲ ಕಮ್ಮಿ ಮಾಡಿ ಏನು ಬರುತ್ತೆ ಪೂರ್ತಿ ಅವ್ರಿಗೆ ಅವ್ರ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಅವರು ಲೂಟಿ ಹೊಡೆಯೋದಕ್ಕೆ ಎಲ್ಲ ಲಾಗಿನ್ ಕಮ್ಮಿ ಮಾಡಿದ್ದೀವಿ ನಾವು. ಸರಳೀಕರಣ ಅಂದರೆ ಯಾಕೆ ಬಂದಿಲ್ಲ? ನಾನು 6ನೇ ತಾರೀಕಿಗೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ಇದು ಮಾಡಿದ್ದೀವಿ, ಆವತ್ತೇ ಕಳಿಸ್ಬೋದಾಗಿತ್ತಲ್ಲ. ಇವತ್ತೆಷ್ಟು ತಾರೀಕು ಹೇಳಿ? ಅಲ್ಲ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಮುಂಚೆ ಟ್ರಾಪ್ಗೆ ಅವ್ರ ಹತ್ರ ಹೋದ್ವಲ್ಲ ನಾವು, ಇಲ್ಲಿ ಲೋಕಾಯುಕ್ತರೆಲ್ಲ ಹೋಗಿದ್ವಲ್ಲ ಅವತ್ತು, ಅವರು ಟ್ರಾಪ್ ಆಗೋದಕ್ಕೆ ಮುಂದೆ, ಟ್ರಾಪ್ ಹಾಕೋದಕ್ಕೆ ಒಂದು 5 ನಿಮಿಷದ ಮುಂದೆ ಮಾತಾಡಿದ್ರು ವಿಷಯ. ಹಳೇದೇನಲ್ಲ, ಹಳೇದು ಸೂಪರ್ಡೆಂಟ್ ಮಾತಾಡಿದ್ದಾರೆ. ಈಗ ಯಾರು ಇಲ್ಲ. ಈಗ ಮಾನ್ಯ ಮಂತ್ರಿಗಳು ಅವರೇ ಅಪ್ಪ ಅಮ್ಮ ಅಲ್ವಾ ಅದಕ್ಕೆ. ಹೌದು, ಅವರೊಬ್ಬರ ಮೇಲೆ ಅವರೊಬ್ಬರದೇ ಮಾತಾಡಿರೋದು. ಅವರು ಮಿಕ್ಕಿದ್ದೆಲ್ಲ ಆಲ್ರೆಡಿ ಅವರು ಸೂಪರ್ಡೆಂಟ್ ಮಾತಾಡಿದ್ರೆ ಅವ್ರ ಮೇಲೆ ಅವ್ರು ಆಕ್ಷನ್ ತಗೊಂಡಿದ್ರೆ ಇನ್ವೆಸ್ಟಿಗೇಷನ್ ಬರ್ತಾರೆ. ಡ್ರಾಫ್ಟ್ ಕಾರ್ಯಾಚರಣೆಗಳೆಲ್ಲ ಅಧಿಕಾರಿಗಳ ಲೆವೆಲ್ಗೆ ನಿಂತೋಗುತ್ತೆ, ಸಚಿವರ ತನಕ ಹೋಗಿದ್ದ ಉದಾಹರಣೆ ಇಲ್ಲ. ಮುಂದೆ ನೀವು ಹೆಂಗೆ ಸರ್? ಈಗ ಬೇರೆಯವರು ಯಾರು ಸಚಿವರದು ಇದು ಬರುತ್ತೆ ಅಂತ ಹೇಳಿಲ್ಲ. ಇವರು DC ಆಗಿ ಅವರೇ ಹೇಳ್ತಾರಲ್ಲ, ಸಚಿವರಿಗೆ ಇದು ಮಾಡಬೇಕು, ನೀವು ಮಾತಾಡ್ತೀರಾ ನಾನು ಮಾತಾಡಲ್ಲ, ನಂಬರ್ ಕೊಡಲ್ಲ ಅಂತ ಹೇಳಿರೋದಿದೆ. ಆ ಕಾನ್ವರ್ಸೇಷನ್ ನಿಮಗೂ ಕಳಿಸ್ತೀನಿ. ಅದೇನು ಮಾತಾಡಿರೋದು ಇಲ್ಲ ಒಂದೇ ಮಂಡ್ಯದಲ್ಲ ಸರ್. ಸ್ಟ್ರಾಪ್ ಹಾಕೋದಕ್ಕೆ DC ಅವ್ರ ಹತ್ರ ಹೋಗಿ ದುಡ್ಡು ಇಟ್ಕೊಂಡು ನಾನು ನನ್ನ ಮಗ ಕುಂತಿದ್ವಿ. ಅಲ್ಲಿ ಕುಂತಿದ್ದಾಗ ಅವ್ರು ಮುಂದೆ ಮಾತಾಡಿರೋದು. ಟ್ರಾಪ್ ಅವರು ಅಲ್ಲಿ ಮಾತಾಡ್ಬಿಟ್ಟು ಅವ್ರು ಸೂಪರ್ಡೆಂಟ್ ಹತ್ರ ಅವ್ರಿಗೆ ಕೊಡಿ ಅಂತಾರೆ.
ಅಲ್ಲಿ ಮಾತಾಡ್ಬಿಟ್ಟು ಈಚೆ ಬಂದಿದ್ದು ನಾವು. ಟ್ರ್ಯಾಪ್ ಆದ ದಿನ ಆಡಿಯೋ ಟ್ರಾಪ್ ಆಗೋದಕ್ಕೆ ಶನಿವಾರ ಒಂದು ಟ್ರಾಪ್ ಆಗೋದಕ್ಕೆ 5 ನಿಮಿಷ ಮುಂದೆ ಅದರಲ್ಲಿ ಎಷ್ಟೊತ್ತಾಗಿದೆ ಟೈಮಿಂಗ್ಸು ಇದೆ, ರೆಕಾರ್ಡಿಂಗ್ ಮಾಡೋದು ಟೈಮಿಂಗ್ಸ್ ಇದೆ. ಸರ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಲೆವೆಲಲ್ಲಿ ತನಿಖೆ ನಡೆಸ್ತಾರೆ ಅಂತ ಅನ್ಸುತ್ತಾ ತಮಗೆ? ಖಂಡಿತ ನಡೆಸಬೇಕು. ಅಧಿಕಾರ ಇದೆ ರೀ, ಅಧಿಕಾರ ಅಧಿಕಾರ ಅವ್ರಿಗೆ ಗೊತ್ತಿರಬೇಕು. ಅಧಿಕಾರ ಕೊಟ್ಟಿರೋದೇನಕ್ಕೆ ಅವ್ರಿಗೆ? ಯಾರು ಎಲ್ಲರೂ ಒಂದೇ ಇದ್ರಲ್ಲಿ ಬರೋದು ನಂಬಿಕೆ ಇದೆಯಾ? ಇಲ್ಲ 100% ನಂಬಿಕೆ ಇದೆ. ನಂಬಿಕೆ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಕಾನೂನು ಇದಿದೆ, ಇಲ್ಲೇ ಕೋರ್ಟ್ ಇದೆ, ಅಲ್ಲೇ ಹಾಕ್ತೀವಿ. ಈಗ ನಾನು ಇದೇ ಅಲ್ಲ ಕಾನೂನು ಏನು ಮಾಡುತ್ತೆ ಅಂತ ಗೊತ್ತಿದೆ ನನಗೆ. ಅವ್ರ ಕಾನೂನು ಪ್ರಕಾರ ಅವ್ರು ಮಾಡಿಲ್ಲ ಅಂದರೆ ಒಂದು PCR ಫೈಲ್ ಮಾಡ್ತೀವಿ.